ಎಸ್, ನಾವೊಂದು ಟ್ರೆಕ್ಕಿಂಗ್ ಜಾಗಕ್ಕೆ ಬಂದಿದ್ದೀವಿ. ಇಲ್ಲಿ ಈ ಮಠದ ಹಿಂಭಾಗದಲ್ಲಿ ಇವರು ತಪಸ್ಸು ಮಾಡಿರುವಂತ ಜಾಗ ಇದೆ ಅಂತ ಸ್ವಾಮೀಜಿ ಸರ್ ಹೇಳಿದ್ರು ನಮಗೆ. ಇದರ ಒಂದು ಮಾಹಿತಿಯನ್ನ ಕಲೆ ಹಾಕೋದ್ರ ಜೊತೆಗೆ ಈ ಜಾಗವನ್ನು ಎಕ್ಸ್ಪ್ಲೋರ್ ಮಾಡುವ ಪ್ರಯತ್ನ ಕೈ ಹಾಕಿದೀವಿ. ಎಕ್ಸ್ಪ್ಲೋರ್ ಅಂತಂದ್ರೆ ಸ್ವಲ್ಪ ಟ್ರೆಕ್ಕಿಂಗ್, ಒಂದು ಸಣ್ಣ ಟ್ರೆಕ್ಕಿಂಗ್ ಅನುಭವ, ಜೊತೆಗೆ ಒಳಗೆ ಒಂದು ಚಿಕ್ಕ ಗುಹೆ ಇದೆ. ಗುಹೆಯ ಇತಿಹಾಸ ಏನು, ಅದರ ಹಿನ್ನೆಲೆ ಏನು, ಅದನ್ನೆಲ್ಲ ತಿಳಿದುಕೊಳ್ಳುವಂತಹ ಆ ಪ್ರಯತ್ನ ನಮ್ಮ ಈ ವಿಡಿಯೋ ಮೂಲಕ. ಸರ್ ಏನ್ ಹೇಳ್ತೀರಾ ಸರ್, ಎಷ್ಟು ದೂರ ಇದೆ ಸರ್ ಇಲ್ಲಿಂದ ಇದೆ? ಸರ್ ಇನ್ನೇನು ಕೇವಲ ಒಂದು 400 ಮೀಟರ್ ಅಂತರಗಳಲ್ಲಿ ನಾವಿದೀವಿ ಸರ್. ಆ ಗುಹೆ 400 ಮೀಟರ್ಗಳ ಅಂತರದಲ್ಲಿ ಇದೀವಿ. ಬಹಳ ವಿಸ್ಮಯಕಾರಿಯಾಗಿರ್ತಕ್ಕಂಥ ಗುಹೆ ಇದೆ. ಬಹುಶಃ ನಮ್ಮ ಉತ್ತರ ಕರ್ನಾಟಕದಲ್ಲಿ, ಅದರಲ್ಲೂ ಈ ಜಮಖಂಡಿ ಸೀಮೆ ಒಳಗ ಇಂಥ ಗುಹೆ ಅಂದ್ರೆ ತಪಸ್ವಿಗಳು ಸಾಧನೆ ಮಾಡಿರ್ತಕ್ಕಂಥ ಗುಹೆಗಳು. ನಾನು ಈಗ ಆಗ್ಲೇ ನಿಮ್ಗೆ ಹೇಳಿದ ಸಿದ್ಧಲಿಂಗ ಅವರು ತಪಸ್ಸು ಮಾಡಿರ್ತಕ್ಕಂಥ ಜಾಗ ಮೂಲತಃ ಅದು ಮಠ ಇದೆ. ಬಟ್ ಅವ್ರು ನಿಜವಾಗ್ಲೂ ಎಲ್ಲಿ ತಪಸ್ಸು ಮಾಡಿದ್ದಾರೆ ಅಂದ್ರೆ ನಿಮ್ಗೆ ತೋರಿಸ್ತಾ ಇದೀನಿ. ನನ್ನ ಹಿಂಭಾಗದಲ್ಲಿ ಕಾಣ್ತಾ ಇದೆ ನೋಡಿ, ಒಂದು ಮರ ಕಾಣ್ತಾ ಇದೆ, ಒಂದು ದೊಡ್ಡದಾಗಿರ್ತಕ್ಕಂಥ ಹುಣಸೆ ಮರ ಕಾಣ್ತಾ ಇದೆ. ಆ ಹುಣಸೆ ಮರದ ಎದುರು ಭಾಗದಲ್ಲಿದ್ದೇನೆ ಅಲ್ಲಿ ಗುಹೆ ಕಾಣ್ತಾ ಇದೀವಿ. ಅಲ್ಲಿ ಬಹಳ ವಿಶಾಲವಾಗಿರ್ತಕ್ಕಂಥ ಗುಹೆ ಇದೆ. ಹಾಗಾದ್ರೆ ಆ ಗುಹೆ ಇನ್ನೊಂದು ವಿಶೇಷತೆ ಏನಂದ್ರೆ, ಅದ್ರ ಎದುರು ಭಾಗದಲ್ಲಿ ಇರ್ತಕ್ಕಂಥ ಒಂದು ಮರ, ಒಂದು ಹುಣಸೆ ಮರ 1000 ವರ್ಷಗಳಿಗಿಂತಲೂ ಹಳೆಯದಾಗಿರ್ತಕ್ಕಂಥ ಮರ ಇದೆ ಎಂಬುದನ್ನ ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಹಾಗಾದ್ರೆ ಬನ್ನಿ ಸರ್, ನಮ್ ಜೊತೆಗೆ ಸವಿಯೋಣ, ಅದ್ರ ಒಳಭಾಗದಲ್ಲಿ ಹೇಗಿದೆ ಎಂಬುದನ್ನ ನೋಡೋಣ. ಸಂಜೆ ವೇಳೆ ಒಳಗೆ ನಾವು ಈಗ ಇನ್ನೇನು 4 ಗಂಟೆ ಆಗಿದೆ. ಬಹುಶಃ ಇದು ಇನ್ನೊಂದು 1 ಗಂಟೆ ಅರ್ಧ ಗಂಟೆ ಒಳಗ ನೀವು ನೋಡ್ಬೋದು ಇಂಥ ದೃಶ್ಯ. ಇನ್ನೂ ರೇಸ್ ಅಂದ್ರೆ ಎಂತವಂದ್ರೆ ಬಂಗಾರದ ಕಿರಣಗಳು ಈ ಒಂದು ಬೆಟ್ಟದ ಮೇಲೆ ಬೀಳ್ತಾ ಇವೆ. ನೋಡುಗರಿಗೆ ಬಹಳ ದೃಶ್ಯ ನೋಡ್ತಾ ಇದ್ರೆ ಹಂಪಿ ನೆನಪಾಗ್ತಿದೆ. ನಿಜವಾಗ್ಲೂ ಸರ್, ನಿಜ ಸರ್. ಇದು ನೋಡ್ಲಿಕ್ಕೆ ಒಂಥರ ಹಂಪಿ, ಸುತ್ತಲೂ ಕಣ್ಣಾಡಿ ಸರ್ ನೋಡಿ ಸರ್. ಅದಕ್ಕೆ ಕಾಣ್ತಾ ಇದೆ ಸರ್, ಪ್ರಕೃತಿಯ ಮಧ್ಯೆ, ಅದಕ್ಕೆ ಹೇಳ್ತಾರೆ ಪ್ರಕೃತಿಯೇ ಗುರು ಗಗನಲಿಂಗ ಅಂತ ಹೇಳ್ತಾರಲ್ಲ, ಅಷ್ಟೊಂದು ವಿಸ್ಮಯವಾಗಿರ್ತಕ್ಕಂಥ ಪ್ರಕೃತಿಯ ನಡುವೆ ನಾವು ಹೋಗ್ತಾ ಇದೀವಿ. ನೀವು ನೋಡ್ಬೋದು ದೂರದಿಂದ ಜನ ಈಗಾಗಲೇ ಆ ಗುಹೆಯನ್ನ ವೀಕ್ಷಣೆ ಮಾಡಿ ಬರ್ತಾ ಇದ್ದಾರೆ. ಕೆಲವು ಜನ ನೋಡೋಣ. ಆ ಗುಹೆ ಹಂತ ಹಂತವಾಗಿ ಕೂಡ ಅಲ್ಲಿ ಸುಮಾರು 3-4 ಸ್ಟೆಪ್ಗಳು ಆ ಗುಹೆ ಒಳಗಡೆ ಹೋಗ್ತಾ ಇದೆ. ಸರ್ ನಿಮ್ಗ ಆಗ್ಲೇ ನಾನು ಹೇಳಿದೆ ನೋಡ್ರಿ, ಸ್ವಲ್ಪ ಹುಣಸೆ ಮರದ ದೂರದಿಂದಲೂ ನೀವು ನೋಡ್ಬೋದು ಎಷ್ಟು ಹಳೇದಾಗಿದೆ ಮರ ಅಂತ. ಅದರ ಪೊಳ್ಳಾಗಿರ್ತಕ್ಕಂಥ ಭಾಗ ಇಲ್ಲಿನಿಂದ ಕಾಣ್ತಾ ಇದೆ ನೋಡ್ಬೋದು. ಅಂದ್ರೆ ಸ್ವಾಮೀಜಿ ಅವರು ಇಲ್ಲಿ ತಪಸ್ಸಿ ಕುಂತಿದ್ರು ಅಂತ. ಇಲ್ಲಿ ಕೇವಲ ಒಬ್ರಲ್ಲ ಸರ್, ಸುಮಾರು 3 ಜನ ಮಹಾ ತಪಸ್ವಿಗಳು ಈ ಒಂದು ಜಾಗದಲ್ಲಿ ತಪಸ್ಸು ಮಾಡಿದ್ದಾರೆ. ಸಾಕ್ಷಾತ್ ಶಿವನನ್ನ ಒಲಿಸಿಕೊಂಡಂತ ಜಾಗ ಸರ್ ಇದು. ಸಾಕ್ಷಾತ್ ಶಿವ ಬೇಸಿಗೆ ಕಾಲದಲ್ಲಿ ಇಲ್ಲಿ ಅವರು ಮಹಾಸ್ವಾಮಿಗಳು ನೀರು ಅಂತ ಪೂಜಾ ಮಾಡುವಾಗ ನೀರ್ ಬೇಕಂದಂತ. ಅವಾಗ ಶ್ರೀಗಳು ಹೇಳಿದ್ರು, ಏ ಗಂಗಾ ಮಾತೆ ಬಾರವಾ ಪೂಜಾಕ ನೀರ್ ಬೇಕಾಗ್ಯಾವ, ಬರ್ತಿಲ್ಲೋ ಅಂತ ಕೇಳಿದ್ರತ್ತ. ಆಟೋಮೆಟಿಕ್ ಆಗಿ ಸಿಡ್ಲು ಹೊಡಿತಂತ್ರ, ಕಡಲ್ ಅಂತ ಸಿಡ್ಲು ಹೊಡೆದಾಗ ಆ ನೀರೆಲ್ಲ ಹರಿದು ಬಂದು ಅಲ್ಲಿ ಬಿತ್ತು. ಅದು ಒಂದು ಜರಿ ತರ ಹಾಕಿ ಬಿತ್ತು. ಆ ಲಿಂಗುವಿನ ಮೇಲೆ ನೀರು ಬೀಳಾಕತ್ತಿತ್ತಂತ. ಹಿಂಗಾಗಿ ಇವತ್ತಿಗೂ ಕೂಡ ಮಳೆಗಾಲದೊಳಗ ಇಲ್ಲಿ ನೀರು ಬಿದ್ದಂತ ಕುರುಹುಗಳು ಇದಾವೆ. ಹಾಗೆ ಆ ಗುಹೆ ಒಳಗಡೆ ನೋಡಬಹುದು, ಅದು ಕೂಡ AC ರೂಪದೊಳಗೆ. ಇವತ್ತಿನ ಏರ್ ಕಂಡೀಷನ್ ರೂಮ್ ಹೇಗಿದೆ ಆ ತರನಾಗಿದೆ ಸರ್. ಬನ್ನಿ ಹಾಗೆ ನೋಡೋಣ. ಗುಹೆ ಇನ್ನೇನು ಆಯ್ತು, ಅದ್ರ ಹತ್ರನೇ ಇದೀವಿ, ಬಂದಿವಿ. ಗುಹೆ ಪಕ್ಕದಲ್ಲಿನೇ ಇದೀವಿ ಸದ್ಯ. ರುದ್ರಾಭಿಷೇಕ ಇಟ್ಟಿದ್ರಿ ನಾವು. ಹೌದ್ರಿ, ಅದೇ ರುದ್ರಾಕ್ಷ ನಮ್ಮ ಅಪ್ಪಾರ ಪವಾಡ ಭಾಳ ಅದರಿ. ಅಪಾರ ಪವಾಡ ಭಾಳ ನಂಬಿ ಬಂದು ಭಕ್ತರಿಗೆ ಕರುಣಾಸಾಗರ್ ಅವ್ರು. ಖಂಡಿತ ಕರುಣಾಸಾಗರ್ ಅವ್ರು ಭಕ್ತರು ಎಲ್ಲಿದ್ರು ನೀವು ದಿಲ್ಲಿಯಾಗಿರ್ಲಾರ ಅವ್ರ ನಾಮಸ್ಮರಣ ಮಾಡ್ರಿ, ಇದು ಆಗಲ್ರಿ ಗುರುಗೌಡ್ರ ಅಂದ್ರ ಅದ್ ಆಗೇ ಆಗ್ತೈತಿ. ಅಷ್ಟ ಸತ್ರಿ ನಮ್ ಗುರುಗೌಡ್ರ ಅವ್ರು. ಹ್ಞೂನ್ರಿ, ಅಷ್ಟ ಸತ್ರಿ ಅವ್ರು. ನಮ್ ಗುರುಗೋಳ ಆಜ್ಞೆ ನಾವ್ ಯಾರು ಮೀರಂಗಿಲ್ರಿ. ನಾವ್ ಗುರುಗೋಳ್ ಏನ್ ಹೇಳ್ತಾರ ಅದೇ ವೇಗ್ಯ ಹಾಕಿರಿ ನಮ್ಗ. ಈಗ 18 ಚಾಲು ರೀ ಜಾತ್ರೆ ರೀ. 24 ಸಪ್ತಾಹ 24 5 ದಿನ ರಪ್ಪರ್ರಿ. ಅಲ್ಲಿ ಸಪ್ತಾಹ ಮುಗಿತ್ರಿ ಈಗ. ಆದ್ರೆ ನಮ್ಮ ಅಪ್ಪಾರದು ಎಲ್ಲೆಲ್ಲಿ ಮತ್ತೆ ಈಗ ಮನೆಲ್ಲ ನಿಮ್ ಬೆಂಗಳೂರು ಮಂದಿ ಎಲ್ಲಾ ಬಂದೈತ್ರಿ. ಡಾಕ್ಟರೇಟ್ ಪದವಿ ಕೊಟ್ರ ಬೆಂಗಳೂರು ಮಂದಿ ಎಲ್ಲಾ ಬಂದೈತ್ರಪ್ಪ. ಆದ್ರೆ ಇಂತ ಗುರುಗಳು ಎಲ್ಲಿ ಸಿಗಲ್ಲ ರೀ. ಅವ್ರೇನ್ ದುಡ್ಡು ಆಸೆ ಬಿಡಂಗಿಲ್ರಿ, ಯಾರು MLA MP ಗಳು ಕೇಳಂಗಿಲ್ರಿ, ಸರ್ಕಾರ ದುಡ್ಡು ತಿರಲ್ರಿ. ನಾವ್ ಭಕ್ತರು ಕೊಟ್ಟರು ತಗೊಳಲ್ರಿ ಅವ್ರು. ನಾವ್ ಭಕ್ತರು ಒಂದ್ 5,000 ಎಲ್ಲಾರು ಇಟ್ಟಿವಿ ಅಂದ್ರ ಅಮ್ಮ ಬರ್ರಿ ನೀವ್ ಅದಕ್ಕೆ ಇಲ್ರಿ ಅಪ್ಪಾರ ನಾವ್ ಬೇಡ್ಕೊಂಡೇವ್ರಿ ಇದ್ರಿ ಇದಾಗೈತಿ. ನೀವು ಲಕ್ಷ ಗಟ್ಲೆ ಇಡ್ರಿ, ನೀವ್ ಬೇಡ್ಕೊಂಡ್ರ ಆದ್ರ ಅವ್ರ ಅಪ್ಪಾರ ಯಾರ್ದು ಒಂದ್ ಹರಾಮ್ ಒಂದ್ ದುಡ್ಡು ಹಿಡಿಗೊಡಲ್ರಿ. ಅಷ್ಟು ಸೈತ್ರಿ ನಮ್ಮ ಅಪ್ಪಾರ. ಸಂಸ್ಕೃತಿ ಅಭ್ಯಾಸ ಅಂದ್ರ ದೇವ ಭಾಷೆ ಅಂದ್ರ ಇದು ಒಂದ್ ಸಣ್ಣ ಹಳ್ಳಿ ಗ್ರಾಮದಾಗ ದೇವ ಭಾಷೆ ಅಂದ್ರ ಎಷ್ಟ್ ಅಂತ ಇದು ಸಂಸ್ಕೃತಿ ಮಠ. ನೀವ್ ಅಲ್ಲಿ ಬಂದಿಲ್ರಿನ? ನಂದೇಶ್ವರಕ್ಕೆ ಬಂದ್ ಹೋಗಿ ಒಂದ್ಸಾರಿ ರೀ. ಬಟ್ ಈಗ ಶ್ರೀಗಳ ಕಡೆನೆ 2 ಸರಿ ಬಂದಿವ್ರಿ. ಈಗ ಇಲ್ರಿ ಅಂದ್ರ ಅವ್ರು ಚಿಕ್ಕೋಡಿ ಅವ್ರು ಒಬ್ರು ಜಿ ಕನ್ನಡಕ್ ಬಿಟ್ಟಿದ್ರು. ಹೌದಿಲ್ರಿ? ಚಿಕ್ಕೋಡಿ ಅವ್ರ ಒಬ್ರು ಜಿ ಕನ್ನಡಕ್ ಬಿಟ್ಟಿದ್ರು, ನೋಡಿದ್ರಿ ನಾವ್ರಿ ಅದ್ರಿ. ಈಗ ಅದ್ರ ಈಗ ಮುಂದಿನ ಭಾಗವನ್ನ ನಾವ್ ಮತ್ತೆ ಶ್ರೀಗಳ ಹತ್ರ ಹೋಗ್ತಿವ್ರಿ. ಇವತ್ತು ಆಕ್ಚುಲಿ ಇದನ್ನ ಗುಹೆ ಮತ್ತು ಇದ್ರ ಬಗ್ಗೆನ ಮಾಡ್ಲಿಕ್ಕೆ ಬಂದಿದ್ವಿ. ಮಠದ ಹೆಸರು ಹೇಳ್ತೀವಿ ಸರ್, ನಿಮ್ಮ ಮಠದ ಹೆಸರು ಹೇಳ್ರಿ. ಈಗ ಅಲ್ಲಿ ಇರ್ತಕ್ಕಂಥ ಮಠದಲ್ರಿ ನಂದೇಶ್ವರ ಮಠದ ಮಧುರಕಂಡಿ ಕಮ್ರಿ ಮಠ. ಇದು ಕಮ್ರಿ ಮಠದ ಒಂದು ಮೂಲ ಇದು ರೀ. ನಂದು ಮೊನ್ನೆ ಒಂದು
3 ವರ್ಷ ಆಯ್ತ್ರಿ ಅದ್ ನನ್ ದೊಡ್ಡ ಆಪರೇಷನ್ ಆಯ್ತ್ರಿ. ಹಾ. ಅಪ್ಪರು ಇದು ದೊಡ್ಡ ಆಪರೇಷನ್ ನನ್ಗ್ ಬ್ಯಾಡ್ರಿ, ಇದು ನನಗ್ ದವಾಖಾನಿ ಅಂದ್ರ ಅಂಜಿಕ್ ಬರ್ತೈತ್ರಿ ಅಪ್ಪಾರು. ಅದೇ ದವಾಖಾನಿ ಹಾಕುದ್ ದುಡ್ಡು ಅಪ್ಪಾರ ನಿಮ್ ಪಾದಿಗ್ ತಂದ್ ಹಾಕ್ತೀನು, ನಾ ಆಪರೇಷನ್ ಮಾಡಬಾರ್ದಂಗ ಆಗಲ್ರಿ ಅಪ್ಪಾರ ತಂದ್ ಬೇಡ್ಕೊಂಡ್ಯಾರಿ. 6 ತಿಂಗಳ ಆರಾಮ್ ಆಯ್ತ್ರಿ. 6 ತಿಂಗಳ ಆಗಾಕತ್ತಂದ್ಲೆ ಮತ್ತೆ ನಮಗ್ ಹಂಗೆ ಹೆಣ್ಮಕ್ಳ ಪ್ರಾಬ್ಲಮ್ ಚಾಲು ಆಗ್ಬಿಡ್ತ್ರಿ. ಆಗ ಅಂತ ಹಿಂದಾಗಡೆ ಮತ್ತೊಂದ್ 6 ತಿಂಗಳ ಆಗಾಕತ್ತಂದ್ಲೆ ಇಲ್ಲ ಅಪ್ಪಾರ ಬಂದ್ ಹೇಳ್ರಿ, ಇಲ್ಲಮ್ಮ ನಮ್ದು ಆಜ್ಞೆ ಆಗೈತಿ, ನೀವ್ ಆಪರೇಷನ್ ಮಾಡ್ಕೋರಿ ಅಂತಂದ್ರಿ. ಆಪರೇಷನ್ಕ್ ಅಪ್ಪಾರ ಬಂದ್ ಕಿಶಿಂದ ಪ್ರಸಾದ್ ತಗೊಂಡ್ ಆಜ್ಞೆ ಮಾಡ್ಕೊಂಡ್ ಹೋದೇವ್ರಿ. ಇಷ್ಟನೇ ತಾರೀಕ್ ಆಪರೇಷನ್ ಆಗ್ಬೇಕಂತ ಹೇಳಿದ್ರ ಅಪ್ಪಾರು. ಅಷ್ಟನೇ ತಾರೀಕ್ ಆಪರೇಷನ್ ಆಯ್ತ್ರಿ. ಇದೇ ತಿಂಗಳ ಆಯ್ತ್ರಿ ಆಪರೇಷನ್. ಅದು ಏನಲ್ಲಿ ಥಿಯೇಟರ್ದಾಗ ಒಳಗ್ ಹೋದಾಗ ಏನ್ ಅಪ್ಪಾರ ನೆನ್ಸಾಕತ್ತಿದ್ದೆ ನೋಡ್ರಿ, ನನ್ಗ ಆಪರೇಷನ್ ಮಾಡೋ ತನ್ ಪ್ರಜ್ಞೆ ಹೋದ್ ಬಳಿಕ ಅಪ್ಪಾರ ನೆನ್ಸದ್ ಬಿಟ್ಟೇನ್ರಿ ನಾನು. ಪ್ರಜ್ಞೆ ಹೋದ್ ಬಳಿಕ ನೆನ್ಸಾಕ ಬಿಟ್ಟೇನ್ರಿ ಅಂತ ಅವ್ರ ಡಾಕ್ಟರ್ಗಳು ಎಲ್ಲಾರು ನನ್ಗ ಆಪರೇಷನ್ ಮಾಡ್ತಾ ಇದಾರ್ರಿ. ಇವ್ರು ಏನೋ ಬಡಬಡಿಸ್ತಾ ಇದಾರ ತನ್ನಕತ್ತಾರ. ಹಿಂದಾಡ ನೋಡ್ರಿ ಅಪ್ಪಾರು ನನ್ ಪ್ರಜ್ಞೆ ತಪ್ಪಿ ಹೋಗೈತ್ರಿ. ಅಪ್ಪಾರ ನಂದ ಆಪರೇಷನ್ ಥಿಯೇಟರ್ದಾಗ ನನ್ ತಲೆಬಿಂದಿದಾರ್ರಿ. ನೋಡ್ರಿ ದೇವ್ರ ಸಾಕ್ಷಾತ್ ದೇವ್ರ ಇದಾರೆ ಅನ್ನೋದಕ್ಕ ಸಾಕ್ಷಾತ್ ನನ್ಗ ಅವ್ರನ್ನ ಅಪ್ಪಾರ ಹಿಂದಾಡ ಮಾತಂತ ನಮ್ 3 ಸಪ್ತಾಹ ನಂದ್ ಆಪರೇಷನ್ ಆದ್ 15 ದಿನಕ್ಕ ನಮ್ 3 ಸಪ್ತಾಹ ಆಯ್ತ್ರಿ. ಅಂತ ಅವ್ರ ಏನಂದ್ರ ಸದ್ಗುರುನಾಥ ಇದು ನನ್ಗೆ ಶಿಕ್ಷೆ ಕೊಟ್ಟೆ ಏನ್ ಮುಕ್ತಿ ಕೊಟ್ಟೆ ನನಗ್ ಗೊತ್ತಿಲ್ಲ. ಈಗ ನಾ 10-12 ವರ್ಷ ನಮ್ಮ ಅಪ್ಪ ತಿರ್ಕೊಂಡ ಸಪ್ತಾಕ ಬಂದಿದ್ದಿಲ್ಲ ಸದ್ಗುರುನಾಥ. ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಸಣ್ಣಾಗಿರ್ತಾಗ ಮಡದಾಗ ಬೆಳೆದ್ ಹೋಗಿವ್ರಿ ನಾವು. ಬಂದಿದ್ದಿಲ್ಲ ನಾಕತ್ತಂದ್ ಇಲ್ಲಮ್ಮ ಇದು ಆಜ್ಞೆ ಆಗಿತ್ತು, ನೀವ್ ಆಪರೇಷನ್ ಮಾಡ್ಕೊಂಡ್ರಿ. 10 ವರ್ಷ ಆತು ಸಪ್ತಾಕ್ ಬಂದಿದ್ದಿಲ್ಲ, ಇದು ಆದ್ರೆ ನೀವು ಸಪ್ತಾಕ್ ಬರ್ತೀರಂತಂದು ಇದು ನಮ್ಮ ಆಶೀರ್ವಾದ ತಂದ್ ಕಿಶಿಂದ್ರು. ಬಂದ್ ಕಿಶಿಂದ 2 ತಿಂಗಳು ಮಠದಾಗಿದ್ದು ಅಪ್ಪರ ಸೇವೆ ಮಾಡ್ಕೊಂಡ್ ಹೋಗ್ಬಿಟ್ಟೇನ್ರಿ. ಅಪ್ಪರ ಸೇವೆ ಮಾಡಿದಾಗ ಅಷ್ಟು ಅಪ್ಪರ ನಾಮಸ್ಮರಣ ಮಾಡ್ತಿದ್ದಾರಿ. ಆಪರೇಷನ್ ಥಿಯೇಟರ್ದಾಗ ನನ್ನ ತಲೆಬಿಂದಿಗೆ ಅಪ್ಪಾರ ನಿಂತು ಬಿಟ್ಟಿದ್ದಾರೆ. ಹೌದು, ನೋಡ್ಬೋದು ಸಾಕ್ಷಾತ್ ದೇವರು, ಭಕ್ತಿಗೆ ದೇವರು ಒಲಿತಾನ ಅನ್ನೋದು. ಅದರಲ್ಲೂ ಕೂಡ ಈ ಕಲಿಗಾಲದಲ್ಲಿ, ಈ ಕಲಿಯುಗದೊಳಗೆ ದೇವರು ಇಲ್ಲ ಅನ್ನುವ ಒಂದು ದೃಷ್ಟಿ ಬಹಳಷ್ಟು ವಿಜ್ಞಾನಕ್ಕೆ ಸವಾಲಾಗಿದೆ. ಅಂಥದ್ರಲ್ಲಿ ಸಾಕ್ಷಾತ್ ದೇವರು ನನ್ನ ಜೊತೆಗೆ ಇದ್ದಾನೆ ಅನ್ನುವಂಥ ಭರವಸೆ ಮೇಲೆ ಇವತ್ತು ಭಕ್ತರ ಮನದಾಳದ ಮಾತನ್ನ ನಾವು, ಭಕ್ತಿಯ ಪರಾಕಾಷ್ಠೆಯನ್ನು ಕೂಡ ನಾವು ಪರೀಕ್ಷೆ ಮಾಡುವಂತದ ಅವರ ಮನಸ್ಸಿನ ಮಾತನ್ನ ಹೇಳಿದ್ರು. ಅವರಿಗೆ ನಮ್ಮ ವಾಹಿನಿಯ ಪರವಾಗಿ ತಮಗೆ ತುಂಬ ಹೃದಯದ ಅಭಿನಂದನೆ. ಅವರು ಶ್ರೋತಿಯ ಬ್ರಹ್ಮನಿಷ್ಠ ಸದ್ಗುರು ಸಿದ್ಧಲಿಂಗೇಶ್ವರ ನಂಬಿದವ್ರನ್ನ ಯಾರನ್ನೂ ಕೈ ಬಿಡಲ್ರ ಅವರು. ಸರಿ, ಅಷ್ಟೇ ಸತ್ಯರ ಅವರು. ಸರಿ. ಸಿದ್ಧಲಿಂಗ ಅಪ್ಪವ್ರ ಬಗ್ಗೆ ನೀವ್ ಅನ್ಕೊಂಡ ಹಾಗೆ ನೀವೇನ್ ಸಿದ್ಧಲಿಂಗ ಅಪ್ಪವ್ರ ಬಗ್ಗೆ ತಿಳ್ಕೊಂಡಿದ್ರಿ? ಅವ್ರ ಬಗ್ಗೆ ಸ್ವಲ್ಪ ಅವ್ರ ಜೀವನ ಚರಿತ್ರೆ ಬಗ್ಗೆ ಏನಾದ್ರು ಸ್ವಲ್ಪ ಹೇಳ್ಬೋದು? ಸಿದ್ಧಲಿಂಗೇಶ್ವರ ಅಪ್ಪವ್ರ ಅಂದ್ರಿ ಅವ್ರ ಬಗ್ಗೆ ಹೇಳೋದ ಬಾಳ ಐತ್ರಿ. ಎಷ್ಟ್ ಹೇಳ್ರು ಕಡಿಮೆ ಐತ್ರಿ. ಸಿದ್ಧಲಿಂಗೇಶ್ವರ ಅಪ್ಪವ್ರ ಅಂದ್ರ ಬೇರೆ ಅಲ್ರಿ, ಸಾಕ್ಷಾತ್ ಪರಮೇಶ್ವರ ಅಂದ್ರ ಬೇರೆ ಅಲ್ರಿ. ಸಿದ್ಧಲಿಂಗೇಶ್ವರ ಮಗುವಾಗಿ ಇದು ಸಾಕ್ಷಾತ್ ಪರಮಾತ್ಮ ನನಗ್ ಮಗುವಾಗಿ ಜನಿಸ್ಲಿ ಅಂತ ಹೇಳ್ರಿ. ತಂದೆ ರೇವಣ ಸಿದ್ದೇಶ್ವರ ಅಪ್ಪವ್ರ ತಾಯಿ ಸಿದ್ದಾಂಬೆ ಕಡೆ ಅವ್ರ ಉದರದಿಂದ ಜನಿಸಿದಂತ ಅಪ್ಪವ್ರಿ ಅವ್ರು. ಅವ್ರ ಸಾಕ್ಷಾತ್ ಪರಮೇಶ್ವರ ಮಗುವಾಗಿ ಬರ್ಲಿ ಅಂತ ಹೇಳಿ ಬೇಡ್ಕೊಂಡಿದ್ರು. ಸರಿ, ಮಗು ಆಗಿರಂಗಿಲ್ರಿ. ಅವ್ರ ಪವಾಡ ಬಾಳ ಐತ್ರಿ ಅಪ್ಪವ್ರದ್ದು. ಹೌದ್ರಿ. ಸರಿ, ಈಗ ನಾವು ಒಂದು ಏನ್ ಕೇಳಿದೀವಿ ಅಂದ್ರೆ ಅಪ್ಪವ್ರದ್ದು ಒಂದು ಪವಾಡದ ಬಗ್ಗೆ. ಸಾಕ್ಷಾತ್ ಸಿದ್ಧಲಿಂಗ ಅಪ್ಪವ್ರಿಗೆ ಒಂದ್ ಸಾರಿ ಪರೀಕ್ಷೆ, ಅವರು ತುಂಬಾ ಹೊಟ್ಟೆ ದೊಡ್ಡದಿದ್ದಾಗ ಡಾಕ್ಟರ್ ಪರೀಕ್ಷೆ ಮಾಡಿದ್ರಿ ಅಂತ ಕೇಳಿದ್ರು. ಆ ಪರೀಕ್ಷೆ ಮಾಡಿದಾಗ ಡಾಕ್ಟರ್ ಹೇಳಿದ್ರಿ ಅಂತ, ಏನ್ ಇದು ನಿಮ್ ಹೊಟ್ಟೆ ಒಳಗೆ ಇಷ್ಟೊಂದು ಇದು ಆಗಿದೆ, ಬಹಳ ತ್ರಾಸ ಆಗ್ತದ ಅಂದ್ರೆ ಹೊಟ್ಟೆನ ಆಪರೇಷನ್ ಮಾಡೋಣ ಅಂತ ಹೇಳಿದ್ರಂತ. ಅವಾಗ ನೀವ್ ಹೇಳಿದಂತ ಮಾತನ್ನ ಈಗ ಹೇಳ್ತಾರೆ. ಸಾಕ್ಷಾತ್ ಶಿವನೇ ರೂಪ ಅಂದಾಗ ಅವ್ರು ಹೇಳಿದ್ರಂತ. ಡಾಕ್ಟರ್ ಹೇಳಿದ್ರ, ಇಲ್ಲ ನೀವ್ ಯಾಕೆ ಒಯ್ತೀವೋ, ನಾ ಹೊರಗಿದ್ದ ಒಳಗದಿನಿ, ಒಳಗಿದ್ದ ಹೊರಗದಿನಿ, ಅಲ್ಲಿ ಹೊರಗ್ ಕಾಣಕತ್ತಿ ನೋಡು, ಅದ ಇಲ್ಲ ಐತಿ ಅಂತ ಹೇಳಿದ್ರಂತ. ಡಾಕ್ಟರ್ಗೆ ಆಶ್ಚರ್ಯ ಆಯ್ತಂತ. ಹೊರಗಿದ್ದ ಒಳಗೆ ಏನದಿ, ಒಳಗಿದ್ದ ಹೊರಗೆ ಏನದಿ ಅಂತಂದ್ರ, ನಿನಗ್ ಅಷ್ಟು ಮೆಕ್ಕಿ ನೀ ಕೊಯ್ತೀನಿ ಅಂದ್ರೆ ಕೊಯ್ ನೋಡಪ್ಪ ಅಂದ್ರಂತ. ಆ ಹೊಟ್ಟಿಯನ್ನ ಅವರು ಶಸ್ತ್ರಚಿಕಿತ್ಸೆ ಮಾಡಿದಾಗ ಹೊಟ್ಟಿ ಒಳಗ ಬರೀ ಲಿಂಗುಗಳೇ ಇದ್ದು ಅನ್ನುವಂತದ ಮಾತನ್ನ ಅವರ ಒಂದು ಪುರಾಣದೊಳಗೆ ನಾವು ಹೇಳಿದಂತ ಮಾತಿಗೆ ನೀವು ಹೇಳಿದ್ರಲ್ಲ, ಸಾಕ್ಷಾತ್ ಶಿವನ ಅನ್ನುವಂತ ಒಂದು ಇದಕ್ಕೆ ರೂಪಕ್ಕೆ ಅವ್ರ ಇಡೀ ಹೊಟ್ಟೆ ತುಂಬ ಎಲ್ಲ ತಪ್ಪಾತು, ನಂದು ಡಾಕ್ಟರ್ ಬಹಳ ಬೇಡ್ಕೊಂಡ್ರಂತ. ಇಲ್ಲ ನನ್ ತಪ್ಪಾತು, ನಾವು ನಿಮ್ಗೆ ಇದನ್ನ ಕೇಳಬಾರ್ದಾಗಿತ್ತು ಅಂತಂದ್ರೆ, ಇಲ್ಲಪ್ಪ ನೀನು ನನ್ನನ್ನು ಪರೀಕ್ಷೆ ಮಾಡ್ಬೇಕನ್ನೋದಲ್ಲ, ನನ್ನಲ್ಲ ಜಗತ್ ನೋಡಿದೆ ಅಂತ ಆಸೆ ಪಟ್ಟಿ ಜಗತ್ ತೋರ್ಸಿನ ಹಿಂಗೈತ್ ನೋಡಪ್ಪ ಅಂತ ಹೇಳಿದ್ರು. ಹೌದು ಅನ್ನುವಂತ ಮಾತನ್ನ. ಸರ್, ತಮ್ಮ ಹೆಸರು ಸರ್? ಚಿದಾನಂದ್ ಮೇಲ್ಗಡೆ. ಚಿದಾನಂದ್ ಮೇಲ್ಗಡೆ ತಮಗೆ ನಮ್ಮ ವಾಹಿನಿಯ ಪರವಾಗಿ ಮತ್ತೊಮ್ಮೆ ಅಭಿನಂದನೆಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಪ್ರಪಂಚದ ವಿಸ್ಮಯ ಹಾಗೂ ವಿಚಿತ್ರಗಳಲ್ಲಿ ಒಂದಾಗಿರತಕ್ಕಂತ ಒಂದು ಗುಹೆ, ಆ ಗುಹೆ ಎದುರು ಭಾಗದಲ್ಲಿ ಇರ್ತಕ್ಕಂತ ಒಂದು ಹುಣಸೆ ಮರವನ್ನ ನೀವು ನೋಡ್ತಾ ಇದ್ರೆ, ಈಗ ನಾನು ನಿಂತಿರೋದು ಈ ಹುಣಸೆ ಮರದ ಬೊಡ್ಡೆ ಇಲ್ಲೇ ನಿಂತಿದ್ದೇನೆ. ಹಾಗಾದ್ರೆ ಈ ಒಂದು ಹುಣಸೆ ಮರಗೆ ಇತಿಹಾಸ ಅಥವಾ ಇದರ ಆಯುಷ್ಯ ಎಷ್ಟಿದೆ ಅಂತ ಯಾರಾದ್ರೂ ಕೇಳಿದ್ರೆ ನೀವು ನಂಬ್ತಿರೋ ಇಲ್ಲ ಗೊತ್ತಿಲ್ಲ. ಇದರ ಆಯುಷ್ಯ ಸುಮಾರು 1000 ವರ್ಷಗಳಿಗಿಂತ ಹಳೆಯದಾಗಿರ್ತಕ್ಕಂಥ ಆಯುಷ್ಯ ಇದೆ, ಅದರ ಮರದ ಆಯುಷ್ಯ ಇದೆ ಅನ್ನೋದನ್ನ ನಾವು ನೋಡ್ತಾ ಇದೀವಿ. ಈ ಮರದ ಒಂದು ಭಾಗವನ್ನ ಅಂದ್ರೆ ಒಳಭಾಗವನ್ನ ನೋಡಿದಾಗ ನೀವು ಎಲ್ಲಿವರೆಗೆ ಇದರ ಮರ ಹೋಗ್ತಾ ಇದೆ, ಎತ್ತರವಾಗಿದೆ, ಅಲ್ಲಿವರೆಗೆ ಒಳಗೆ ಸಂಪೂರ್ಣವಾಗಿ ಟೊಳ್ಳಾಗಿದೆ ಎಂಬುದನ್ನ ಹಾಗೆ ಸ್ವಲ್ಪ ಹಿಡಿತಾರೆ, ಹಾಗೆ ಒಳಗಡೆ ಹಾಗೆ ಹಿಡ್ಕೊರಿ, ಪೂರ ಮೇಲ್ಗಡೆ ಹಾಗೆ ಎಷ್ಟು ಸಾಧ್ಯ ಐತೆ ಅಷ್ಟು ಹೋಗ್ರಿ. ನೀವು ಎಲ್ಲಿವರೆಗೆ ನೋಡ್ತೀರಿ ಅಲ್ಲಿಯವರೆಗೆ ಈ ಮರ ಸಂಪೂರ್ಣವಾಗಿ ಇದು ಟೊಳ್ಳಾಗಿದೆ ಎಂಬುದನ್ನ ನೀವು ನೋಡಬಹುದು.
ಹಾಗೆ ಇಷ್ಟೊಂದು ಟೊಳ್ಳಾಗಿರುವಂತ ಒಂದು ಮರ ಇಷ್ಟು ಬಲಭಾಗದೊಳಗೆ ಒಂದು ಓರೆಯಾಗಿ ನಿಂತದೆ. ಆದ್ರೂ ಸಹಿತ ಈ ಮರ ಕೇವಲ ಇಲ್ಲಿ ನೋಡ್ಬೋದು, ಈ ಒಂದು ಬೇರ್ ಸರ್, ಈ ಬಲಭಾಗದಲ್ಲಿ ಈ ಬೇರ್ ನೋಡ್ಬೋದು. ಈ ಬೇರನ್ನ ನೀವು ನೋಡ್ಬೋದು. ಈ ಬೇರು ಇದು ಈ ಒಂದು ಬೆಟ್ಟಕ್ಕೆ ಒಳಭಾಗದೊಳಗೆ ಹೋಗ್ಯದ. ಇದನ್ನ ನೋಡ್ತಾ ಇರ್ಬೋದು. ಬೆಟ್ಟದ ಒಳಭಾಗದೊಳಗೆ ಹಾಗೆ ಹೋಗ್ತಾ ಇದೆ. ಇಷ್ಟು ಭದ್ರವಾಗಿ ನಿಂತಿರುವಂತ ಒಂದು ಮರ. ಇದು 1000 ವರ್ಷದ ಇತಿಹಾಸ ಅನ್ನೋದು. ಈಗಲೂ ಕೂಡ ಈ ಮರದಲ್ಲಿ ಹುಣಸೆ ಹಣ್ಣುಗಳು ಈಗಲೂ ಕೂಡ ಬಿಡ್ತಾ ಇವೆ. ಇಲ್ಲ, ಇದು ಹುಣಸೆ ಮರ, ಇದು ಹಣ್ಣು ಬಿಡ್ತಾ ಇದೆ. ಬಹಳ ವಿಸ್ಮಯಕಾರಿಯಾಗಿರ್ತಕ್ಕಂಥ ಮರಗಳಲ್ಲಿ ಇದು ಒಂದು ಮರ. ಆವಾಗ ಸಿದ್ಧಲಿಂಗ ಅಪ್ಪರು ಇಲ್ಲಿ ತಪಸ್ಸು ಮಾಡುವಾಗ ಹಚ್ಚಿರುವಂತ ಮರ ಅನ್ನುವಂಥದ್ದು ಮಾತ್ರ ಕೂಡ ಹೇಳ್ತಾರೆ. ಹಾಗೆ ನೋಡೋಣ. ನನ್ನ ಬಲಭಾಗದಲ್ಲಿ ನಿಮ್ಗೆ ಈಗಾಗಲೇ ನಾನು ಹೇಳಿದ್ದೆ, ಇದುವೇ ನಾನು ನಿಮಗೆ ವಿಸ್ಮಯವಾಗಿರ್ತಕ್ಕಂಥ ಒಂದು ಗುಹೆ ಬಗ್ಗೆ ಹೇಳಿದೆ. ಇದು ವಿಚಿತ್ರಗಳಲ್ಲಿ ವಿಸ್ಮಯಗಳಲ್ಲಿ ಒಂದಾಗಿರುವಂತ ಗುಹೆ. ಇದನ್ನ ಸಿದ್ಧಲಿಂಗ ಅಪ್ಪವರು ಹಾಗೆ ಒಬ್ಬ ಮುಸ್ಲಿಂ ವಲಿಯವರು ಇಲ್ಲಿ ಸುಮಾರು 300 ವರ್ಷಗಳ ಕಾಲ ತಪಸ್ಸು ಮಾಡಿರುವಂತಹ ಜಾಗ ನಿಮಗೆ ಒಳಭಾಗದಲ್ಲಿ ತೋರಿಸ್ತೇನೆ. ಹಾಗೆ ಹೇಳಿದ್ದೆ, ಇಲ್ಲಿ ಮಳೆಗಾಲದಲ್ಲಿ ಮತ್ತು ಬೇಸಿಗೆ ಕಾಲದಲ್ಲಿ ಸಾಕ್ಷಾತ್ ಗಂಗೆ ಧರೆಗೆ ಇಳಿದು ಬಂದಂತ ಜಾಗ. ಈ ಒಂದು ಗುಹೆ ಒಳಭಾಗದೊಳಗೆ ನೀರು ಬಿದ್ದಿದ್ದನ್ನು ತೋರಿಸ್ತೇನೆ. ಹಾಗೆ ಇವತ್ತಿಗೂ ಕೂಡ ಮಳೆಗಾಲದಲ್ಲಿ ಇದು ಸ್ವಲ್ಪ ಮಳೆ ಆದ್ರೆ ಸಾಕು, ನೀವು ನೀವು ಯಾವಾಗ್ಲೂ ಬನ್ನಿ, ನೀವು ನಂಬ್ತಿರಲ್ಲ ಗೊತ್ತಿಲ್ಲ. ಈಗ ಮಳೆಗಾಲ ಇಲ್ಲ, ಏನೂ ಇಲ್ಲ. ಈ ಒಂದು ಇದರಲ್ಲಿ ಕೂಡ ಇವತ್ತು ನೀರನ್ನ ಕಾಣ್ತಾ ಇದೀವಿ. ನೋಡ್ಬೋದು, ಇದು ತೀರ್ಥ ರೂಪದಲ್ಲಿ ಇವತ್ತಿಗೂ ಕೂಡ ನೀವು ನೀರನ್ನ ಕಾಣ್ತಾ ಇದೀವಿ. ಆಶ್ಚರ್ಯ ಮತ್ತೆ ಇದಕ್ಕೆ ನೀವು ವಿಸ್ಮಯ ಅಂತಿರೋ ಏನಂತಾರೆ ನೋಡ್ರಿ. ನೀವು ಬೆಟ್ಟವನ್ನು ಸ್ವಲ್ಪ ಹಾಗೆ ತೋರಿಸಿ ಸರ್, ವೀಕ್ಷಕರು ನೋಡ್ಲಿ. ಈ ಎತ್ತರ ಮೇಲಿಂದ ಸರ್ ನೀರು ಬೀಳ್ತದೆ ಸರ್. ಎಷ್ಟು ಎತ್ತರವಾಗಿರ್ತಕ್ಕಂಥ ಮೇಲಿನಿಂದ ನೀರು ಬೀಳ್ತದೆ. ಇದು ಜರಿ ಹಾಗೆ ಇದು ಮೇಲೆ ಧುಮುಕುವಂತ ಒಂದು ಜರಿ ರೂಪದಲ್ಲಿ ಇದು ಬೀಳ್ತದೆ. ಇವತ್ತಿಗೂ ಕೂಡ ನೀರು ಎಲ್ಲಿರ್ತದೆ. ಕರ್ನಾಟಕದ ಜನತೆ ಮಾತಾಡ್ತಾರೆ, ಉತ್ತರ ಕರ್ನಾಟಕ ಅಂತಂದ್ರೆ ಬಯಲ್ಸೀಮೆ ಅಂತಂದ. ಇಲ್ಲಿ ನೋಡ್ಬೋದು, ಈಗ ಇವ್ರು ಹೇಳಿದ್ರು ಸರ್, ಈಗ ಇವತ್ತಿಗೂ ಇಲ್ಲಿ ನೀರು ಹೆಂಗ್ ಸ್ಟಾಕ್ ಆಗಿದೆ ಅಂದ್ರೆ ನೀರಿನ ಮೂಲ ಎಲ್ಲೂ ಕಾಣ್ತಾ ಇಲ್ಲ. ಆದ್ರೂ ಇಲ್ಲಿ ನೀರು ಸ್ಟಾಕ್ ಆಗಿರೋದು ಇದಕ್ಕಿಂತ ಅಚ್ಚರಿ ಬೇಕಾಗಿಲ್ಲ ಸರ್ ಹೇಳ್ದಂಗೆನೆ. ಸರ್ ಹಾಗೆ ನಾನ್ ನಿಮಗೆ ಇನ್ನೊಂದು ಅಚ್ಚರಿಯ ಸಂಗತಿಯನ್ನ ನಿಮ್ಗೆ ಹೇಳ್ಬೇಕು. ನಾ ಹೇಳಿದೆ ಒಳಗಡೆ ತೋರಿಸ್ತೇನೆ ನಿಮ್ಗ. ಗುಹೆಯ ಈ ಹೊರಭಾಗದ ಗುಹೆಯ ಅಷ್ಟೇ ಅಲ್ಲ, ಗುಹೆಯ ಒಳಭಾಗದಲ್ಲಿ ಇನ್ನೊಂದು ಗುಹೆಯನ್ನ ನಿಮ್ಗೆ ತೋರಿಸ್ತೇನೆ. ಸ್ವಲ್ಪ ಒಳಗಡೆ ಕತ್ತಲಿದೆ. ಇಲ್ಲೇ ಸಿದ್ಧಲಿಂಗ ಅಪ್ಪರು ಮತ್ತು ಒಬ್ರು ವಲಿ ಅಂತ ಹೇಳಿ ಒಬ್ಬ ಮುಸ್ಲಿಂ ಧರ್ಮದಲ್ಲಿ ಇರ್ತಕ್ಕಂಥ ಒಬ್ರು ವಲಿ ಕೂಡ, ಮುಸ್ಲಿಂ ಧರ್ಮದಲ್ಲಿ ಒಬ್ರು ವಲಿ ಇಲ್ಲಿ ಬಂದು ತಪಸ್ಸು ಮಾಡಿದ್ರು. ಈ ಗುಹೆಯ ಒಳಗಡೆ ಗುಗ್ಗಳು ವಾಸನೆ ಬರ್ತಿತ್ತು ಸರ್ ಅವಾಗ. ಸರ್ ಈಗೇನ್ ಚಿತ್ರಬಾನುಕೋಟೆ ಗುಹೆ, ಈ ಗುಹೆಗೂ ಮತ್ತು ಚಿತ್ರಬಾನುಕೋಟೆ ಗುಹೆಗೂ ಇದು ಲಿಂಕ್ ಇದೆ ಅನ್ನೋದನ್ನ ಪರಮಹಂಸರು, ಸಾಕ್ಷಾತ್ ಪರಮಹಂಸರು ಇಲ್ಲಿ 300 ವರ್ಷಗಳ ಕಾಲ ಅಲ್ಲಿ ಏನು ಚಿತ್ರಬಾನುಕೋಟೆಯಲ್ಲಿ ತಪಸ್ಸು ಮಾಡಿದಲ್ಲ, ಆ ಚಿತ್ರಬಾನುಕೋಟೆ ಹೋಗೋಕ್ಕಿಂತ ಪೂರ್ವದಲ್ಲಿ ಈ ಗುಹೆಯಲ್ಲಿ ತಪಸ್ಸು ಮಾಡಿದಾರೆ. ಅದು ಇವರಿಂದ ವರ ಪಡ್ಕೊಂಡು ಅಲ್ಲಿ ಹೋಗಿದ್ದಾರೆ ಸರ್. ಅಲ್ಲಿ ಹೋಗ್ಬೇಕಂದ್ರೆ ಇವರು ವರ ಪಡ್ಕೊಂಡು ಹೋಗಿದ್ದಾರೆ. ನಿಮಗೆ ಒಳಭಾಗದಲ್ಲಿ ತೋರಿಸ್ತೀನಿ, ಹಾಗೆ ಬನ್ನಿ ಸರ್. ಗುಹೆಯ ಒಳಭಾಗದಲ್ಲಿ ನಾವು ಬಂದಿದ್ದೀವಿ ಸರ್. ನಾನು ನಿಮಗೆ ಇಲ್ಲಿ ತೋರಿಸ್ತೇನೆ ನೋಡ್ರಿ. ಇದು ಸಾಕ್ಷಾತ್ ಇಲ್ಲಿ ಮೂರ್ತಿಯನ್ನ ನೋಡ್ತಿದೀವಿ. ಸಿದ್ಧಲಿಂಗ ಮಹಾರಾಜರ ಮೂರ್ತಿಯನ್ನ ನಾವು ನೋಡ್ತಾ ಇದೀವಿ. ಇದು ಸಿದ್ಧಲಿಂಗ ಮಹಾರಾಜರ ಮೂರ್ತಿಯ ಜೊತೆಗೆ ಇನ್ನೋರ್ವ ಮಹಾ ತಪಸ್ವಿಗಳು ರಾಮಕೃಷ್ಣ ಅಂದ್ರೆ ಪರಮಹಂಸರು ಕೂಡ ಇಲ್ಲಿ 780 ವರ್ಷಗಳ ಕಾಲ ಬದುಕಿರ್ತಕ್ಕಂಥ 3 ಜನ್ಮಗಳನ್ನು ಎತ್ತಿರ್ತಕ್ಕಂಥ ಒಬ್ಬ ಮಹಾರಾಜರು ಅಂದ್ರೆ ಒಬ್ಬ ಸಾಧುವರು. ಅವರು ಕೂಡ ಇದೇ ಜಾಗದಲ್ಲಿ, ಎಲ್ಲಿಂದ ಅಂದ್ರೆ ಅವರು ಪಂಢರಪುರದಿಂದ ಗೋಕಾಕದ ಗುಹೆಯಿಂದ ಈ ಗುಹೆಗೆ ಹೋಗುವಂತ ಆಜ್ಞೆ ಮಾಡಿದ್ರಂತ. ಯಾರು? ಪಂಢರಪುರ ವಿಠಲ ಆಜ್ಞೆ ಮಾಡಿದಂತ. ನೀನು ಗೋಕಾಕಕ್ಕೆ ಹೋಗು, ಗೋಕಾಕದಿಂದ ಈಗ ಹೋಗು, ಈ ದಿಕ್ಕಿಗೆ ಹೋದಿ ಅಂದ್ರೆ ಅಲ್ಲಿ ಏನಾಗ್ತಪ್ಪ ಅಂದ್ರೆ ನಿನಗೆ ಒಂದು ಗುಹೆ ಒಳಗ ಗುಗ್ಗಳು ವಾಸನೆ ಬರ್ತದ. ಆ ಗುಗ್ಗಳು ವಾಸನೆ ಬರಾಕತ್ತಿ ಅಂದ್ರ ತಿಳ್ಕೊ, ಅಲ್ಲಿ ನೀನು ನಾನ್ ಅದೀನಿ ಅಂತ ಹೇಳಿದ್ರಂತ. ನಾ ಅದೀನಿ ಅಂತ ತಿಳ್ಕೊ ಅಂತ ಹೇಳು. ಆವಾಗ ಅದನ್ನ ಬೆನ್ನ ಹತ್ತಿ ಬಂದಾಗ ಅವರಿಗೆ ಸಿಕ್ಕಿರುವಂತ ಜಾಗವೇ ಇದುವೇ ಈ ಗುಹೆಯವರೆಗೆ. ಅದು ರಾಮಕೃಷ್ಣ ಪರಮಹಂಸರಿಗೆ ಇಲ್ಲಿ ಈ ಜಾಗ ಸಿಕ್ಕಿತ್ತು. ಆವಾಗ ಬಂದಾಗ ಇಲ್ಲಿ ಪರಮಹಂಸರ ಜೊತೆಗೆ ಈ ಸಿದ್ಧಲಿಂಗ ಅಪ್ಪ ಅವರು ಏನ್ ಮಾಡ್ತಿದ್ರು, ಇಲ್ಲಿ ತಪಸ್ಸು ಮಾಡ್ತಾ ಇದ್ರು. ನಿಮ್ ಸ್ವಲ್ಪ ಬಲಭಾಗಕ್ಕೆ ತೋರಿಸ್ತೀನಿ ಸರ್. ಸರ್ ಇದು ಗುಹೆಯ ಒಳಭಾಗಕ್ಕೆ ಹೋಗ್ತಾ ಇದೆ ಸರ್. ಅಲ್ಲಿ ಕಲ್ಲದ, ಆ ಕಲ್ ತೆಗೆದು ತೋರಿಸ್ತೀನಿ ನಿಮಗೆ. ಈ ಒಳಗಡೆ ತೋರಿಸ್ತೀನಿ ಸ್ವಲ್ಪ ನಿಮ್ಗೆ. ಈಗ ಹಾಗೆ ಹಿಡೀರಿ, ಸ್ವಲ್ಪ ಆ ಕಲ್ ತೆಗಿತೀನಿ ಸರ್. ನಾನು ನಿಮಗೆ ಬೇಸಿಗೆ ಕಾಲದಲ್ಲಿ ತಪಸ್ಸಿಗೆ ಕುಳಿತಾಗ ಅವರು ಶಿವನನ್ನ ಧ್ಯಾನ ಮಾಡ್ತಾ ಇದ್ರು. ನಿಮ್ಗೆ ಅದ್ ಪಕ್ಕದಲ್ಲಿದೆ, ಶಿವನ ಇದು ಪಕ್ಕದಲ್ಲಿದೆ, ತೋರಿಸ್ತೀನಿ. ಇವತ್ತಿಗೂ ಕೂಡ ಇಲ್ಲಿ ನೀರು ಬರ್ತದ ಅನ್ನೋದಕ್ಕೆ ಸಾಕ್ಷಿ
ಎಂತ ಬೇಸಿಗೆ ಒಳಗೆ ಬಂದ್ರು ಸಹಿತ ಇಲ್ಲಿ ನೀರಿನ ತೇವವನ್ನ ನೋಡಿ ಸರ್ ಇಲ್ಲಿ ನೀರಿನ ತೇವ ಇಲ್ಲಿ ಕಾಣ್ತದೆ ಸರ್ ನೀರೇ ಇದೆ ನೋಡಿ, ನೀರಿನ ತೇವವನ್ನು ಕಾಣ್ತದೆ. ಇನ್ನು ಮಳೆಗಾಲದಲ್ಲಿ ಅಂತೂ ಇದ್ರ ಒಳಭಾಗದಲ್ಲಿ ಸಂಪೂರ್ಣವಾಗಿ ನೀರು ಬರ್ತದೆ ಸರ್, ಪೂರಾ ನೀರು ಬರ್ತದೆ. ಇದೆಲ್ಲ ನೀರು ಹರಿದು ಸರ್ ಬಸಿತದ್ ನೋಡ್ರಿ ಸರ್, ಇಲ್ಲೆಲ್ಲ ಬಸದ್ ಹೋಗ್ತದೆ, ಅಲ್ಲೆಲ್ಲ ಇದನ್ನ ಮಾಡಿದಾರೆ ನೋಡಿ ಸರ್, ನೀರು ಬಸಿದು ಹೋಗುವಂತ ಈ ಜಾಗವನ್ನ ಮಾಡಿದ್ದಾರೆ ಸರ್ ಇದು. ಹೌದಾ, ಇಂಥ ವಿಸ್ಮಯವಾದಂತ ಈ ಒಂದು ಗುಹೆ ಬಹಳ ಭಕ್ತಿಗೆ ಶಕ್ತಿಯನ್ನ ನೀಡುವಂತ ಒಂದು ಗುಹೆ. ಇದನ್ನ ನಾವು ಸಿದ್ಧಲಿಂಗ ಗುಹೆ ಅಂತ ಕರಿತಾ ಇದೀವಿ ಸರ್. ಸರ್ ಎಷ್ಟು ಸಾಧ್ಯಗತ್ತ ಗುಹೆ ಒಳಭಾಗದೊಳಗ ಎಷ್ಟು ದೂರ ಹೋಗ್ತದೆ ಸರ್, ನೀವು ನೋಡ್ರಿ ಹಾಗೆ ಸರ್. ಇಂಥ ಗುಹೆ ಒಳಗ ಸಿದ್ಧಲಿಂಗ ಅಪ್ಪವರು ಸಹಿತ ಒಳಭಾಗದೊಳಗೆ ಹೋಗಿ ತಪಸ್ ಮಾಡ್ತಾ ಇದ್ರಿ ಅಂತ ಹೇಳ್ತಿದಾರೆ. ಈಗ ಈ ಗುಹೆ ಬಾಗಿಲನ್ನ ಸಂಪೂರ್ಣವಾಗಿ ಬಂದ್ ಮಾಡಿದಾರೆ ಸರ್, ಇಲ್ಲೆಲ್ಲ ಕಲ್ಲೆಲ್ಲ ಹಚ್ಚಿದ್ದಾರೆ. ಬಟ್ ಒಳಗಡೆ ಕನಕಾಪುಡಿಯವರೆಲ್ಲ ಒಳಗಡೆ ಭಾಳ ಇದಾವೆ ಸರ್, ಒಳಗಡೆ ಈ ಭಾಗದಲ್ಲೇ ಹೋಗ್ಲಿಕ್ಕೆ ಆಗುದಿಲ್ಲ. ಈ ಗುಹೆ ಒಳಭಾಗದೊಳಗ ಎಷ್ಟು ದೂರ ಹೋಗ್ತದೆ ಅಂದ್ರೆ ಕನಿಷ್ಠ 16 ಕಿಲೋಮೀಟರ್ಕ್ಕಿಂತ ಹೆಚ್ಚಿನ ಒಳಭಾಗದೊಳಗೆ ಹೋಗ್ತದೆ ಸರ್. ಇದು ಎಲ್ಲಿಗೆ ಹೋಗಿ ಹೇಳ್ತದಪ್ಪ ಅಂತಂದ್ರ ಅಲ್ಲಿ ಕೃಷ್ಣಾ ನದಿಯ ದಡದಲ್ಲಿ ಇಲ್ಲಿ ಬನಹಟ್ಟಿಯ ಕೃಷ್ಣಾ ನದಿ ದಡಕ್ಕೆ ಹೋಗಿ ಹೇಳ್ತದ. ಅಲ್ಲಿವರೆಗೆ ಈ ಗುಹೆ ಆಳವಾಗಿದೆ. ಬಟ್ ಇದನ್ನ ಈಗಾಗಲೇ ಬ್ಲಾಕ್ ಮಾಡಲಾಗಿದೆ, ಅದನ್ನ ಒಳಗಡೆ ಯಾರು ಹೋಗದೇ ಇರುವಂತ ಸ್ಥಿತಿ ಅದ. ನೀವು ಒಳಗಿನ ದೃಶ್ಯವನ್ನ ಸ್ವಲ್ಪದ್ರಲ್ಲಿ ನಾವು ತೋರಿಸ್ತಾ ಇದೀವಿ, ನೀವು ನೋಡಬಹುದು. ಸರ್ ತುಂಬಾ ಡೆಪ್ತ್ ಇದೆ, ಬಟ್ ಬ್ಲಾಕ್ ಇದೆ ಸರ್ ಎಲ್ಲ. ಸಿದ್ಧಲಿಂಗ ಮಹಾಪ್ರಭುಗಳು ಶಿವನನ್ನ ಕುರಿತು ಸ್ವತಃ ಶಿವ ಆಗಿದ್ರು ಕೂಡ, ಶಿವನ ಅವತಾರ ಆಗಿದ್ರು ಕೂಡ ಅವರು ಶಿವನನ್ನ ಧ್ಯಾನ ಮಾಡ್ತಾ ಇದ್ರು. ಈ ಜಾಗದೊಳಗೆ, ಈ ತಪೋಭೂಮಿಯೊಳಗೆ, ಈ ಗುಹೆಯೊಳಗ ಧ್ಯಾನ ಮಾಡ್ತಿದ್ರು. ಅವರು ಶಿವನ ರೂಪನೇ ಇಲ್ಲಿದೆ, ಆ ಲಿಂಗು ಇದೆ, ನೀವು ನೋಡೋಣ. ಹಾಗೆ ಗುಹೆನೂ ಕೂಡ ಒಳಭಾಗದೊಳಗೆ ಗುಹೆ ಇದೆ, ನೋಡೋಣ. ನೀವು ನೋಡ್ತಾ ಇದ್ದೀರಿ, ಇಲ್ಲಿ ಸಾಕ್ಷಾತ್ ಶಿವಲಿಂಗವನ್ನ ಇಲ್ಲಿ ಕಾಣ್ತಾ ಇದ್ದೀವಿ. ಸಾಕ್ಷಾತ್ ಈ ಒಂದು ಸ್ಥಳ ಸಾಕ್ಷಾತ್ ಶಿವನೇ ಇಲ್ಲಿದ್ದಾನೆ, ಅವತರಿಸಿದ್ದಾನೆ ಅನ್ನೋದನ್ನ ನೀವು ನೋಡ್ಬೋದು. ನರ್ಮದಾ ನದಿಯ ತೀರದಲ್ಲಿ ಇರ್ತಕ್ಕಂಥ ಗೋವಿನ ಒಂದು ಆಕಾರವನ್ನು ಹೊಂದಿರತಕ್ಕಂಥ, ಕರ್ಣದ ಗೋ ಆಕಾರವನ್ನು ಹೊಂದಿರತಕ್ಕಂಥ ನೀವು ಲಿಂಗವನ್ನು ಕೂಡ ನೀವು ನೋಡಬಹುದು. ಇಲ್ಲಿ ನರ್ಮದಾ ನದಿಯಲ್ಲಿ ಸಿಗುವಂತ ಲಿಂಗುನೇ ಇದನ್ನ ಸ್ಫಟಿಕ ಲಿಂಗದ ತರ ಲಿಂಗವನ್ನ ನೀವು ಕಾಣಬಹುದು. ಈ ಜಾಗದಲ್ಲಿ ಸಾಕ್ಷಾತ್ ಸಿದ್ಧಲಿಂಗ ಅಪ್ಪವರು ಇಲ್ಲಿ ತಪಸ್ ಮಾಡುವಾಗ ನೀರು ಅಂತ ಬಿಡಿದೆ ಅಂತ ಹೇಳಿದೆ. ಇಲ್ಲಿ ನೀರು ತಾನೇ ಒಲೆದು ಬಂದು ಇಲ್ಲಿ ಈ ಲಿಂಗುವಿನ ಮೇಲೆ ಸರ್ ಈ ಲಿಂಗುವಿನ ಮೇಲೆ ಇವತ್ತಿಗೂ ಕೂಡ ಸರ್ ಮಳೆಗಾಲದೊಳಗ ಇಲ್ಲಿ ನೀರು ಬೀಳ್ತಾ, ಇಲ್ಲಿ ನೋಡ್ತಾ ಸರ್ ನೀರು ಇಲ್ಲಿ ನೋಡ್ಬೋದು, ನೀರಿನ ಜರಿ ಹರಿಗಳನ್ನ ಬೀಳ್ಬೋದು, ಇಲ್ಲಿ ಕಾಣ್ತದ ಸರ್ ಇವತ್ತಿಗೂ. ಇದೆ ನೋಡಿ ಸರ್, ಹೌದಾ, ಇವತ್ತಿಗೂ ಕೂಡ ಇಂಥ ಬೇಸಿಗೆ ಏನು ಸ್ಟಾರ್ಟ್ ಆಗ್ತದೆ ಇಂಥ ಸಂದರ್ಭದಲ್ಲಿ ಕೂಡ ಹಸಿಯಾಗಿದೆಯವ. ಏನು ಮಳೆಗಾಲದಲ್ಲಿ ಅಂತೂ ಸಂಪೂರ್ಣವಾಗಿ ನೀರು ಇಲ್ಲಿ ಈ ಲಿಂಗುವಿನ ಮೇಲೆ ನೀರು ಬೀಳ್ತಾ ಇದೆ ಸರ್. ಈ ಗುಹೆ ಸುಮಾರು 16 ಕಿಲೋಮೀಟರ್ಗಿಂತಲೂ ಹೆಚ್ಚಿನ ಒಂದು ಆಳದಲ್ಲಿ ಒಳಗಡೆ ಹೋಗ್ತಾ ಇದೆ ಸರ್. ಇದು ಇಲ್ಲಿಂದ ಬನಹಟ್ಟಿಯ ಕೃಷ್ಣಾ ನದಿಯ ತಟದವರೆಗೆ ಈ ಗುಹೆ ಹೋಗ್ತಾ ಇದೆ ಸರ್. ಆದ್ರೆ ಒಳಗಡೆ ಹೋಗುವಂತ ಪ್ರಯತ್ನ ಯಾರೂ ಇಲ್ಲಿವರೆಗೆ ಮಾಡಿಲ್ಲ ಸರ್. ಅದಕ್ಕಾಗಿ ಶ್ರೀಗಳೇ ಆವಾಗ ಒಳಗಡೆ ಹೋಗಿ ಸಾಕ್ಷಾತ್ ದೇವಾನುದೇವತೆಗಳ ಜೊತೆ ಮಾತಾಡ್ತಾ ಇದ್ರು ಅನ್ನೋದಕ್ಕೆ ಈ ಗುಹೆಯಲ್ಲಿ ಇಟ್ಕೊಂಡು ದೇವಾನುದೇವತೆಗಳ ಜೊತೆ ಮಾತಾಡ್ತಾ ಇದ್ರು ಅಂತ ನಂಬಿಕೆ ಇವತ್ತಿನ ಭಕ್ತಾದಿಗಳು ಇಲ್ಲಿ ಹೇಳ್ತಾ ಇದ್ರೆ, ನಿಮ್ಮ ಒಳಗಿನ ದೃಶ್ಯವನ್ನ ನಿಮ್ಮ ಎದುರಿಗೆ ನಾವು ತೋರಿಸುವಂತ ಒಂದು ಪ್ರಯತ್ನ ಎಷ್ಟು ಸಾಧ್ಯವಿದೆ ಅಷ್ಟನ್ನ ನಾವು ಮಾಡುವಂತ ಒಂದು ತೋರಿಸುವ ಪ್ರಯತ್ನ ಮಾಡ್ತಾ ಇದೀವಿ ಸರ್. ಈಗ ತಾನೇ ಈ ಗುಹೆ ಒಳಗಡೆ ಇದ್ದೀವಿ, ನಾವು ಹೊರಗಡೆ ಬಂದಿವಿ, ಗುಹೆ ಮೇಲ್ಗಡೆ ಹೋಗ್ತಾ ಇದೀನಿ. ಗುಹೆ ಮೇಲ್ಗಡೆ ಒಂದು ವಿಶೇಷ ಏನ್ ತೋರಿಸ್ತೀನಿ ಅಂದ್ರೆ, ಇಲ್ಲಿ ಶಿವನ ತ್ರಿನೇತ್ರ ಅಂದ್ರೆ ಸಾಕ್ಷಾತ್ ಗಂಗೆ ಯಾವ ರೀತಿಯಾಗಿ ಬೇಸಿಗೆ ಕಾಲದೊಳಗ ಅವರ ವರಪ್ರಸಾದವಾಗಿ ಸಾಕ್ಷಾತ್ ಗಂಗೆ ತಳಗಿಳಿದಳು ಅನ್ನೋದಕ್ಕೆ ತ್ರಿನೇತ್ರವನ್ನ, ಶಿವನ ತ್ರಿನೇತ್ರದ ಆಕಾರವನ್ನು ತೋರಿಸ್ತೀನಿ. ಯಾವ ರೀತಿಯಾಗಿ ಗಂಗೆ ಕೆಳಗಡೆ ಇಳಿದ್ಲು ಅನ್ನೋದಕ್ಕೆ ಆ ದೃಶ್ಯವನ್ನ ನಿಮಗೆ ಬೆಟ್ಟದ ಮೇಲೆ ತೋರಿಸ್ತಾ ಇದೀನಿ. ಬನ್ನಿ ಹಾಗಾದ್ರೆ ನನ್ನ ಜೊತೆ ಸರ್. ಹಾಗಾದ್ರೆ ಇನ್ನೂ ಸರ್ಕಸ್ಗಳು ಬಾಕಿ ಇದೆ ಅಂತ ಆಯ್ತು. ಹೇಗೈತಾರ ಹಿಡಿ ಜಗ್ ನಡಿಯತ್ತ ಹಂಗ. ನಮ್ಮ ರಿಪೋರ್ಟರ್ ಹರಸಾಹಸ ಪಟ್ಟ ಮೇಲೆ ಹತ್ತುತ್ತಿದ್ದಾರೆ. ಸರ್ ಹಿಡಿಯೋ ಪ್ರಕಾಶಮಾನವಾಗಿ ಮೇನ್ ಹೋಗ್ತಿರೋ ದೃಶ್ಯಗಳನ್ನ ನೀವು ನೋಡ್ತಿದ್ದೀರಾ. ನಡ್ರಿ ಹಾಗೆ ಹಿಡೀರಿ, ಪ್ರಯತ್ನ ಮಾಡ್ತಾನೆ ಇದೀವಿ ಸರ್. ನಡ್ರಿ ಸರ್ ಹಾಗೆ ಮೇಲೆ ಹೋಗೋಣ. ನಾವು ಕೂಡ ಸರ್ ಹಿಂಬಾಲಿಸುತ್ತಾ ಗುಡ್ಡ ಗಾಡಿ ಹೋಗೋಣ ಸರ್. ಹಿಂಗ ಹೋಗೋಣ, ಹಿಂಗ ಕೆಳಗಡೆ ಅಷ್ಟೇ ಹಾಕುತ್ತೆ. ನಡಿ ತಂಡದ ಜೊತೆಗೆ ಬಹಳ ಇಕ್ಕಟ್ಟಿನೊಳಗ ಪಯಣ ನಡೆದಿದೆ. ಇಕ್ಕಟ್ಟಿನಲ್ಲಿ ಒಕ್ಕಟ್ಟಾಗಿ ಹೊರಟಿದೀವಿ ಸರ್. ಇದೆ ಇನ್ಮೇಲೆ ಇಲ್ಲೂ ಬರ್ತೈತಿ. ಇದೊಂಥರ ವಿಭಿನ್ನ ಅನುಭವ, ಚೆನ್ನಾಗಿದೆ ಟ್ರಕ್ಕಿಂಗ್ ನಲ್ಲಿ ಸರ್. ಈಗಾಗಲೇ ನೀವು ಹೇಳಿದ್ರಿ ಟ್ರಕ್ಕಿಂಗ್ ಅನುಭವನ ತೋರಿಸ್ತಾ ಹೋಗ್ತಿದೀವಿ.
ಶಿವನ ತ್ರಿನೇತ್ರದ ಕಡೆ ಬರೀ ಗುರುಗಳೇ. ಹಾ ಯಪ್ಪ ಚೆನ್ನಾಗಿದೆ. ಹಲವು ದಿನಗಳ ನಂತರ ನಾವಂತರ ಟ್ರೆಕ್ಕಿಂಗ್ ಅನುಭವ ಮಾಡ್ತಿರುವ ಹೊಸ ಅನುಭವ, ಖುಷಿ ವಿಚಾರ. ಅಂತೂ ಇಂತೂ ಗುಡ್ಡದ ತುದಿಯನ್ನ ಶಿವನ ತ್ರಿನೇತ್ರದ ಹತ್ತಿರ ಇದೀವಿ. ಒಂದು ಸಾರಿ ವೀಕ್ಷಕರಿಗೆ ತೋರಿಸ್ರಿ ಸರ್, ಬೆಟ್ಟದ ಮೇಲೆ ನಿಂತಾಗ ಎಷ್ಟು ಪ್ರಕೃತಿ ರಮ್ಯವಾಗಿ ಕಾಣ್ತಾ ಇದೆ ಅನ್ನೋದನ್ನ ತೋರಿಸ್ರಿ ಸರ್. ಅಬಾ ವಿಸ್ಮಯ ಸರ್. ಬನ್ನಿ ಹಾಗೆ ರುದ್ರ ರಮಣೀಯ ದೃಶ್ಯಗಳನ್ನ ನೋಡ್ತಿದ್ದೀರಿ. ರುದ್ರ ಬೆಟ್ಟದ ಮೇಲೆ ಏರಿದಾಗ, ಬೆಟ್ಟದ ಮೇಲೆ ನಿಂತಾಗ ಇಲ್ಲಿರುವಂತ ವಿಶಾಲತೆ ನೋಡಿ ಸರ್. ಎಷ್ಟು ಕಲ್ಲುಗಳು, ಎಷ್ಟು ಬೃಹದಾಕಾರವಾಗಿರ್ತಕ್ಕಂಥ ಬಂಡೆಗೆಲ್ಲಗಳನ್ನು ನೋಡ್ಬೋದು ಸರ್. ಮಳೆಗಾಲದೊಳಗೆ ಬೆಟ್ಟದ ಮೇಲಿನ ನೀರು ಬಹಳ ರಭಸವಾಗಿ ಹರಿದು ಬರ್ತದೆ ಸರ್. ಕಲ್ಲಿನ ಹಾಸಿಗೆ ಅಂತಾನೆ ಹೇಳ್ಬೋದು ಸರ್. ಇದು ನೋಡಿದಾಗ ನಿಮಗೆ ಆ ಹಂಪಿಯನ್ನ ನೋಡುವಂತ ಒಂದು ಅನುಭವ ಆಗಬಹುದಲ್ಲ? ಹೌದೌದು, ಕಲ್ಲಿನ ಹಾಸಿಗೆಗಳು ಕಾಣಿಸ್ತದೆ ನಿಜವಾಗಿಯೂ. ಇದನ್ನ ಕಲ್ಲಿನ ಬೆಟ್ಟದ ಮೇಲೆ ಕಲ್ಲಿನ ಹಾಸಿಗೆ ತರ ಕಾಣ್ತಾ ಇದೆ ಸರ್. ಒಂದ್ಸರಿ ತೋರಿಸಿ ಸರ್, ಇದು ಎಲ್ಲಿವರೆಗಿದೆ? ಸರ್, ಇಂಥ ಎತ್ತರವಾದಂಥ ಬೆಟ್ಟದ ಮೇಲಿದ್ದೀವಿ. ನೀವು ನಂಬ್ತಿರೋ ಇಲ್ಲ ಗೊತ್ತಿಲ್ಲ, ಇಷ್ಟು ಎತ್ತರ ಬೆಟ್ಟದ ಮೇಲೆ ಇವತ್ತಿಗೂ ಕೂಡ ನೀರು ಇದೇನೋ ಅನ್ನುವಂಥ ಪ್ರಶ್ನೆ ಮಾಡಿದಾಗ ನೀವು ಬಹಳಷ್ಟು ಜನ ಹೇಳ್ತೀರಿ ನೀರು ಇಲ್ಲ ಅಂತ ಹೇಳ್ತೀರಿ. ಬಟ್ ಈಗ ನಾನು ತೋರಿಸ್ತಾ ಇರೋದು ಇದು ತ್ರಿನೇತ್ರ ವಿಸ್ಮಯವಾಗಿರ್ತಕ್ಕಂಥ ತ್ರಿನೇತ್ರವನ್ನು ತೋರಿಸ್ತಾ ಇದ್ದೀನಿ. ಸಾಕ್ಷಾತ್ ಗಂಗೆ ಧರೆಗಿಳಿದಿರುವಂಥ ದೃಶ್ಯವನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ಇವತ್ತು ನೀರನ್ನ, ಆ ತೀರ್ಥವನ್ನು ಕೂಡ ನೀವು ನೋಡಬಹುದು. ಇದೇ ನೀರು ಒಳಭಾಗದೊಳಗ ಗುಹೆ ಒಳಗಡೆ ಹೋಗ್ತದೆ ಎಂಬುದಕ್ಕೆ ಇಲ್ಲಿ ಸಾಕ್ಷಿ ಸರ್. ಹಾಗೆ ಶಿವನ ತ್ರಿನೇತ್ರವನ್ನ ಹೊಂದಿರುವಂತ ಅಲ್ಲಿಂದ ತಗೊಳ್ಳಿ ಸರ್, ನೋಡೋಣ. ಹಾ ಸರ್, ಇದನ್ನ ನೋಡಬಹುದು. ಇದು ಸಾಕ್ಷಾತ್ ಶಿವನ ತ್ರಿನೇತ್ರವನ್ನ ಹೊಂದಿರುವಂತದ್ದು. ಈಗ ನಾ ಹೇಳಿದೆ, ಇದರ ಒಳಭಾಗದಿಂದ ನೀರು ಒಳಗೆ ಸಾಕ್ಷಾತ್ ಸಿದ್ಧಲಿಂಗ ಅಪ್ಪವರು ತಪಸ್ಸಿಗೆ ಕುಳಿತಾಗ ನೀರು ಅಲ್ಲಿ ಬರ್ತಿತ್ತು ಅನ್ನೋದಕ್ಕೆ ಇವತ್ತಿಗೂ ಕೂಡ ಸರ್ ತೀರ್ಥೋದ್ಭವ ರೂಪದಲ್ಲಿ ನೀವು ಇವತ್ತಿಗೂ ನೀವು ನೀರನ್ನ ನೋಡ್ಬೋದು ಸರ್. ಇದಕ್ಕೆ ವಿಸ್ಮಯಕ್ಕೆ ಸಾಟಿ ಇನ್ನೇನ್ ಹೇಳ್ತೀರಿ ಸರ್? ಪ್ರಕೃತಿಗೆ ವಿಸ್ಮಯ ಅಂತಕ್ಕಂಥದ್ದು, ಪ್ರಕೃತಿನೇ ವಿಸ್ಮಯ ಅನ್ನೋದನ್ನ ನೋಡ್ತೀರಿ. ಅದರ ಜೊತೆಗೆ ಭಕ್ತಿಗೆ ಶಕ್ತಿಯೇ ಇದೆ ಅನ್ನೋದನ್ನ ಇಲ್ಲಿ ಕೂಡ ನೋಡ್ಬೋದು. ಅಂದ್ರೆ ಸಿದ್ಧಲಿಂಗ ಅಪ್ಪ ಅವರು ಏನ್ ಹೇಳಿದ್ದಾರೆ, ಅವರು ಏನ್ ತಪಸ್ ಮಾಡಿ ಅವತ್ತು ಗಂಗೆಯನ್ನ ಧರೆಗಿಳಿಸ್ಕೊಂಡಿದ್ದಾರೆ, ಇವತ್ತಿಗೂ ಕೂಡ ಇಲ್ಲಿ ಗಂಗೆ ಅವತಾರದಲ್ಲಿ ಇದ್ದಾಳೆ, ನೀರಿನ ರೂಪದೊಳಗೆ ಧರೆಯ ರೂಪದಲ್ಲಿ ಇದ್ದಾಳೆ ಎಂಬುದಕ್ಕೆ ಸಾಕ್ಷಿ. ಅದಕ್ಕೆ ಇದನ್ನ ತೀರ್ಥ ರೂಪ ಅಂತ ಕರೀತಾರೆ, ಗಂಗೆ ತೀರ್ಥ ರೂಪ. ರಿಯಲಿ ಸರ್, ಬಹಳ ಸೂಪರ್ ಆಗಿದೆ ನೀರು, ಬಹಳ ತೀರ್ಥದ ರೂಪದಲ್ಲಿ ಅಷ್ಟು ಪರಿಶುದ್ಧವಾಗಿದೆ ಸರ್. ನೋಡಿ ಹಿಡೀರಿ, ಪ್ರತಿಬಿಂಬನೆ ಕಾಣ್ತಿದ್ವಿ. ಹಾ ಸರ್, ಇದೇ ನೀರು ಸರ್. ಇದ್ರ ಒಳಭಾಗದಿಂದ ನೀರು ಆ ಗುಹೆ ಒಳಗಡೆ ಹೋಗ್ತದೆ ಸರ್. ಕೆಳಭಾಗ ಕಾಣ್ತದೆ ಸರ್. ಎಷ್ಟು ಪರಿಶುದ್ಧವಾಗಿದೆ, ನೀರು ಎಷ್ಟು ಪರಿಶುದ್ಧವಾಗಿದೆ ಅನ್ನೋದಕ್ಕೆ ಸಾಕ್ಷಿ ಇವತ್ತು ನಾವೇ ಅದರೊಳಗೆ ನಮ್ಮ ಪ್ರತಿಬಿಂಬವನ್ನ ನಾವು ಕಾಣಬಹುದು ಸರ್. ಇದು ಸರ್ ಎಷ್ಟು ಕ್ಲಿಯರ್ ಕಾಣ್ತ ನೋಡ್ರಿ, ಎಷ್ಟು ಅವ್ರ ಕರೆಕ್ಟ್ ಫೇಸ್ ಕಾಣತ್ತೆ ಸರ್. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮೇವ ಬಂಧನ ಮೃತ್ಯೋರ್ಮಾಂ ಕುಕ್ಷಿ. ಓಂ ಭೂರ್ಭುವಃಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ವೀಕ್ಷಕರೇ, ಹೆಚ್ಚಿನ ವಿಡಿಯೋಗಳನ್ನ ನಿಮ್ಗೆ ಕೊಡ್ತೀವಿ ಅನ್ನೋ ಮಾತನ್ನ ಕೊಟ್ಟಿದ್ವಿ ನಾವು. ಅದೇ ರೀತಿ ಜಮಖಂಡಿಯ ವಿಶೇಷ ಜಾಗಗಳನ್ನ ತೋರಿಸುವ ಮೊದಲ ವಿಡಿಯೋದಲ್ಲಿ ಒಂದು ಮಠದ ಪರಿಚಯ, ಹಾಗೇನೆ ಅಲ್ಲಿನ ಸಂಸ್ಕೃತ ಶಾಲೆಯ ಪರಿಚಯ, ಮುಂದುವರೆದ ಭಾಗದಲ್ಲಿ ಇಲ್ಲಿಯ ಗುಹೆ
ಮತ್ತೆ ಇಲ್ಲಿ ಸ್ವಾಮೀಜಿ ಅವರ ಇತಿಹಾಸ ಏನು, ಅವರು ಯಾವ ರೀತಿ ತಪಸ್ಸನ್ನ ಮಾಡಿದ್ರು, ಗುಹೆ ಹೇಗಿದೆ, ಅದೆಲ್ಲವನ್ನ ತೋರಿಸುವ ಪ್ರಯತ್ನದಲ್ಲಿ ಸಕ್ಸಸ್ ಆಗಿದೆಯಾ ಅಂತ ನಾವು ಅನ್ಕೊಂಡಿದೀವಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳನ್ನ ನಮ್ಮ ವಾಹಿನಿಯ ಮೂಲಕ ನಿಮ್ಗೆ ಕೊಡ್ತಾನೆ ಹೋಗ್ತೀವಿ. ಹಾಗೇನೆ ವಿಭಿನ್ನ ಸ್ಥಳಗಳ ಪರಿಚಯವನ್ನು ಮಾಡಿಸ್ತಾ ಆ ಸ್ಥಳದ ವಿಶೇಷತೆಗಳನ್ನ ನಿಮ್ಗೆ ಕೊಡ್ತಾನೆ ಹೋಗ್ತೀವಿ, ನೀಡ್ತಾನೆ ಹೋಗ್ತೀವಿ. ಈ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಿಮ್ಮ ಬೆಂಬಲ ನಮ್ಗಿರುತ್ತೆ ಅಂತ ಭಾವಿಸ್ತೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತಾನು ಕೂಡ ಭಾವಿಸ್ತಾ ಹೆಚ್ಚಿನ ವಿಡಿಯೋಗಳನ್ನ ನಿಮ್ಗೆ ಕೊಡ್ತಾ ಹೋಗೋದಕ್ಕೆ ನಿಮ್ಮ ಬೆಂಬಲ ನಮ್ಗೆ ಬೇಕಾಗುತ್ತೆ. ಪ್ರತಿಧ್ವನಿ ಟಿವಿಯ ವೀಕ್ಷಕರಿಗೆ ನಮಸ್ಕಾರ ಮಾಡ್ತಾ ಇದೇ ರೀತಿ ಬೆಂಬಲವನ್ನ ಕೊಡ್ತಾ ಹೋಗ್ತೀವಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೇನೆ ಮುಂದಿನ ವಿಡಿಯೋಗಳಿಗಾಗಿ ವೇಟ್ ಮಾಡ್ತೀರಾ ಅಂತ ಅನ್ಕೊಂತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.